ಪ್ರತಿ ವರ್ಷ ಈ ಒಂದು ಕಾರಟಗಿ ಪಟ್ಟಣದ ಆರಾಧ್ಯ ದೈವ ಇರತಕ್ಕಂಥ ಶ್ರೀ ಶರಣಬಸವೇಶ್ವರ ಜಾತ್ರೆ ಭಾಳ ಅದ್ದೂರಿಯಿಂದ ನಡೀತದೆ ಅಂತೇಳಿ ಈ ಒಂದು ಕಾರಟಗಿಯ ಸಾರ್ವಜನಿಕರು ಬಂದು ನಮ್ಮ ಮಾನ್ಯ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ರೇಖಾ ಮೇಡಮ್ ಅವರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಮಗೇನಪ್ಪ ಅಂದರೆ ಕುಂಭ ಕಳಸ ಇಂಥವುಗಳನ್ನು ಇಡೋಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗಲ್ಲ, ಆಮೇಲೆ ವಯಸ್ಸಾದಂಥವ್ರು ಇಳಿಯೋಕ್ಕೂ ಅನುಕೂಲ ಆಗಲ್ಲ, ಅದನ್ನು ಬೇಗ ಏನಪ್ಪ ಅಂತಂದ್ರೆ ತಾವು ಸ್ಟೆಪ್ಸ್ಗಳನ್ನು ಮಾಡಿಕೊಟ್ರೆ ಭಾಳ ಅನುಕೂಲ ಆಗ್ತದೆ ಅಂತ ಹೇಳಿಸಿ ಊರಿನ ಮುಖಂಡರು ಮತ್ತು ಪ್ರಮುಖರು ಮತ್ತು ಹಿರಿಯರು ಬಂದಿಗೆ ಏನಪ್ಪ ಅಂತಂದರೆ ಎಲ್ಲ ಸಮಾಜದ ಹಿರಿಯ ಮುಖಂಡರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸೊ ನಮ್ಮ ಮಾನ್ಯ ಅಧ್ಯಕ್ಷರು ಮಾತು ಕೊಟ್ಟು 2 ದಿನದಲ್ಲಿ ನಾವು ವರ್ಕ್ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇವತ್ತಿಗೆ ಒಂದು 7 ದಿನ ಆಗಿತ್ತು, ನಾಳೆ 8 ದಿನ ಆಗ್ತದೆ ಪೂರ್ಣ ಕೆಲಸ ಮಾಡಿ ನಾವು ಮಾಡಿಕೊಡ್ಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಬಿಡಾಡಿ ದನಗಳನ್ನು ಈಗಾಗಲೇ ಎಲ್ಲ ನಾವು ಏನಪ್ಪ ಅಂತಂದ್ರೆ ಹಿಡಿಸೋ ವ್ಯವಸ್ಥೆಯನ್ನು ಮಾಡಿದ್ದೀನಿ, ಪೇಪರ್ ನೋಟಿಫಿಕೇಶನ್ ಮಾಡಿದ್ದೀನಿ. ಅವ್ರಿಗೇನೋ ಸ್ವಲ್ಪ ಸಮಯ ಇದ್ದಿದ್ದಿಲ್ಲ ಅಂತ ಹೇಳಿ ಹೇಳ್ಯಾರ ಸರ್. ಇವತ್ತು ನೈಟು ಅಥವಾ ನಾಳೆ ನೈಟು ದನಗಳನ್ನು ಹಿಡಿಯುವಂಥ ಕೆಲಸ ನಾವು ಮಾಡಿ ಗೋಶಾಲೆಗೆ ರವಾನೆ ಮಾಡ್ತೀವಿ ಸರ್. ಈಗ ಜಾತ್ರೆ ಸಿದ್ಧತೆ ಏನೋ ಕ್ರಮ ಕೈಗೊಂಡಿದೆ ಸರ್? ಜಾತ್ರೆಯಿಂದ ಸ್ವಚ್ಛತೆ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಇನ್ನಿತರ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪುರಸಭೆಯಿಂದ ಏನು ನಾವು ಮೂಲಸೌಕರ್ಯಗಳನ್ನು ಕಲಿಸಬೇಕು ಆ ಎಲ್ಲ